ನಾನು ಚಟಪಟ ಚಂದ್ರು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಸುಧಾಕರ್ ಅವರ ಇಲ್ಲ ರಕ್ಷಾರಾಮಯ್ಯ ಅವರ, ನೋಡೋಣ ಬನ್ನಿ. ಕಂದ್ವಾರ ಗ್ರಾಮಕ್ಕೆ ಬಂದಿದ್ದೀವಿ. ಎಲ್ಲ ಇಲ್ಲಿ ಕೂತವ್ರೆ, ತಂಪಾಗಿದ್ದಾರೆ. ಒಂದು ಸಲ ಅವ್ರ ಹತ್ರ ಕೇಳೋಣ. ಬತ್ತಾಯಿರಿ, ಒಂದು ಮೂರು ಅಂತ ಕೇಳ್ತಾರಣ್ಣ. ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ, ಯಾರು ಗೆಲ್ಬೋದು ಯಾರು ಸೋಲ್ಬೋದು? ಈ ಸಾರಿ ಜನಾಭಿಪ್ರಾಯ ನೋಡಿದ್ರೆ ಜಾಸ್ತಿ ಒಂದು ಒಲವು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಮೇಲಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವ್ರ ಕುಟುಂಬ MS ರಾಮಯ್ಯ ಕುಟುಂಬ ಇದ್ ಕಡೆ ತುಂಬ ಚಿರಪರಿಚಿತರು. ಅವರ ವಿದ್ಯಾಸಂಸ್ಥೆಗಳಾಗ್ಬೋದು, ಅವ್ರ ಹಾಸ್ಪಿಟಲ್ಸ್ ಆಗ್ಬೋದು, ಸುಮಾರು ದಶಕಗಳಿಂದ ಅವ್ರ ತಾತ, ಅವ್ರ ತಂದೆ, ಅವ್ರ ದೊಡ್ಡಪ್ಪ ಕೈವಾರ ಅಂತ ಒಂದು ಶ್ರೀ ಕ್ಷೇತ್ರ ಮಾಡಿದ್ದಾರೆ ಅವ್ರ ದೊಡ್ಡಪ್ಪ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ಅವಿನಾಭಾವ ಸಂಬಂಧ ಬಿಡಿ. ಈ ಥರ ಇರೋದ್ರಿಂದ ಎಷ್ಟೋ ಜನ ಬಡಬಗ್ಗರಿಗೆ ಅವ್ರ ಹಾಸ್ಪಿಟಲ್ಸಲ್ಲಿ ಸೇರಿದಾಗ ದುಡ್ಡು ಕಾಸು ಇಲ್ಲ ಅಂತಂದರೆ ಜಾತಿ ಧರ್ಮ ಮತ ಭೇದ ಏನೂ ಇಲ್ದಿರೋ ಡಿಸ್ಕೌಂಟ್ಸ್ ಮಾಡಿರೋದಾಗ್ಬೋದು, ಎಜುಕೇಷನಲ್ಲಿ ಒಂದು ಕಾಲೇಜಸ್ ಸೇರಿದಾಗ ಫೀಸ್ ಡಿಸ್ಕೌಂಟ್ಸ್ ಮಾಡಿರೋದಾಗ್ಬೋದು, ಅವ್ರದ್ದೇ ಕೈಯಲ್ಲಾದಂಥ ಒಂದು ಸಹಾಯ ಎಲ್ಲ ಧರ್ಮಗಳಿಗೂ ಮಾಡ್ಕೊಂಬಂದಿದ್ದಾರೆ ಅವ್ರು ಅವತ್ತಿಂದ. ಅವ್ರ ಕುಟುಂಬ ಒಳ್ಳೆ ಡೀಸೆಂಟ್ ಫ್ಯಾಮ್ಲಿ. ಇವರು ಡೀಸೆಂಟ್ ವೆಲ್ ಎಜುಕೇಟೆಡ್ ಯಂಗ್ ಇವಾಗ ಯಂಗ್ಸ್ಟರ್ಸ್ ಬೇಕು ಅಂತ. ಲಾಸ್ಟ್ ಟೈಮ್ ಬಚ್ಚೇಗೌಡ ಸಾಹೇಬ್ರು ಇದ್ರು BJPಯಲ್ಲಿ, ಅವ್ರದ್ದು ಮುಗ್ದಿದೆ. ಸೊ ಈಗ ನಮ್ಮ ಒಂದು ಒಳ್ಳೆ ಯುವಕರಿಗೆ ಕೊಡೋಣ ಅಂತೇಳಿ ಜನ ಅವರು ಹೆಚ್ಚಿನ ಒಲವು ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಇದೇ ಸುಧಾಕರ್ ಅವರು ಲಾಸ್ಟ್ ಟೈಮ್ ಒಂದು 8 ತಿಂಗಳ ಹಿಂದೆ ಸೋತರು, ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ನಾನು ಏನು ಅನ್ಯಾಯ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಅವರು ಇವಾಗ ಅದನ್ನು ಮನವರಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇದೇ ಅಧಿಕಾರ ಇದ್ದಾಗ ಅವ್ರು ಮಿನಿಸ್ಟರ್ ಆಗಿದ್ದಾಗ ಗಂಟೆಗಟ್ಟಲೆ MLAಗಳನ್ನ ಕಾಯಿಸ್ತಾ ಇದ್ರು. ಸಾಮಾನ್ಯ ಜನನ್ ಬಿಡಿ, ಒಂದು ಪ್ರತಿನಿಧಿಗಳನ್ನೇ ಕಾಯಿಸ್ತಾ ಇದ್ರು ಮನೆಗಳ ಹತ್ರ. ಓಕೆ, ಕಾದಿದ್ದಾದ್ಮೇಲೆ ಏನಾದರೂ ಮಾತಾಡ್ತಾ ಇದ್ರಾ? ಅರ್ಜೆಂಟ್ CM ಮೀಟಿಂಗ್ ಇದೆ, ಇದಿದೆ ಅಂತೇಳಿ ತೆರಳ್ತಾ ಇದ್ರು. ಮಾಜಿ MLAಗಳಾದ್ರೆ ಅವ್ರ ಗತಿ ಕೇಳಂಗೆ ಇಲ್ಲ ಪಾಪ. ಸುಮಾರು ಜನ ಇಲ್ಲ ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಡೆವಲಪ್ಮೆಂಟ್ ಆಗಿದೆ ನೋಡಿ ಸರ್, ಎಲ್ಲ ಕೆರೆಗಳು ತುಂಬಿದೆ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೂ ಹೇಳ್ತೀವಿ. ಆಮೇಲೆ ಹೇಳ್ತಾರೆ, ನಿಮ್ಮಲ್ಲಿ ಹೇಳ್ತಾರೆ ರಕ್ಷಾರಾಮಯ್ಯ ಅವರು ಹೊರಗಡೆ ಅವರು ಲೋಕಲ್ ಅವರು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವೀರಪ್ಪ ಮೊಯ್ಲಿ ಅವರು ಕೊಡ್ಬೋದಾಗಿತ್ತು ಸರ್. 1 ಸೆಕೆಂಡ್ ಹೇಳ್ತೀವಿ. ವೀರಪ್ಪ ಮೊಯ್ಲಿ ಅವರು ಹೊರಗಡೆ ಅವರು ಒಳಗಡೆ ಅವರು ಅಂತ ಬರಲ್ಲ. ಯಾರು ಕೆಲಸಗಾರರು, ಯಾರು ಜೆನ್ಯೂನು, ಯಾರು ವ್ಯಕ್ತಿತ್ವ ಹೆಂಗೆ, ಯಾರು ಕೇಪಬಿಲಿಟಿ ಇದ್ದಾರೆ ಅನ್ನೋದೇ ಜನ ನೋಡೋದು. ಒನ್ ಮೋರ್ ಅಂತ ಈ ಸತಿ ಗೆದ್ದೇ ಗೆಲ್ತಾರೆ ರಕ್ಷಾರಾಮಯ್ಯ. ಅಣ್ಣ, ನಿಮ್ಮ ಮಾತು, ನೀವು ಯಾರು ನಿಲ್ಲಿಸ್ತೀರಾ ಯಾರು ಗೆಲ್ಲಿಸ್ತೀರಾ ಅಂತ ಕೇಳ್ತಾ ಇದ್ದೀವಿ. ರಕ್ಷಾರಾಮಯ್ಯ ಅವರು ವಿದೇಶದಲ್ಲಿ ಓದಿ ಹೆಚ್ಚಿನ ಪ್ರಪಂಚ ಜ್ಞಾನ ತಗೊಂಡು ಬಂದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಿಗೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ತಾನು ಉತ್ತಮ ಕ್ರಿಕೆಟ್ ಕ್ರೀಡಾಪಟು ಅವರು ಇದೆಲ್ಲ ಉತ್ತೇಜನ ಕೊಡ್ತಾ ಇರೋದ್ರಿಂದ ಯೂತ್ಸ್ ಎಲ್ಲಾನು ರಕ್ಷಾ ಅಂತ ಇದ್ದಾರೆ. ರಕ್ಷಾ ಬಿಟ್ಟು ಇಲ್ಲಿ ಬೇರೆ ಇನ್ನೇನು ಇಲ್ಲ. ಬಸ್ಸಲ್ಲಿ ಫ್ರೀ, ವಿದ್ಯುತ್ 200 ಯೂನಿಟ್ ಒಳಗಡೆ ಇರುವಂಥದ್ದು ಫ್ರೀ. ವಿದ್ಯಾವಂತರಿಗೆ ಗ್ರಾಜುಯೇಟ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾದವ್ರಿಗೆ 1,500 ರೂಪಾಯಿ. ಇದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದಾರೆ ನಿಜ, ಜನ ಎಲ್ಲ ಅಪೋಸ್ ಮಾಡ್ತಾವ್ರೆ. ಏನಕ್ಕೆ ಇದೆಲ್ಲ ಕೊಟ್ಟು ಏನು ಪ್ರಯೋಜನ ಇಲ್ಲ ಸರ್. ಪ್ರಯೋಜನ ಎಲ್ಲ ರಿವರ್ಸ್ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಎಲ್ಲರೂ ಪ್ರಯೋಜನ ತಗೊಂತಾ ಇದ್ದಾರೆ. ಇವತ್ತೊಬ್ಬ ಗಾರ್ಮೆಂಟ್ಗೆ ಹೋಗೋ ಮಹಿಳೆಗೆ ಒಂದು 6,000 7,000 ಸಂಬಳದಲ್ಲಿ ಆ ಮಗು 3,000 ರೂಪಾಯಿ 4,000 ರೂಪಾಯಿ ಚಾರ್ಜ್ಗೆ ಕೊಟ್ಬಿಡೋಳು ಮೊದಲು. ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ತನಗೆ ಬರ್ತಾ ಇಂಥ 7,000 8,000ದಲ್ಲಿ ತನ್ನ ಮಕ್ಕಳನ್ನ ಸ್ವಾಭಿಮಾನದಿಂದ ಸಮಾಜದಲ್ಲಿ ತಲೆ ಎತ್ತೋ ಥರ ವಿದ್ಯಾಭ್ಯಾಸ ಕೊಟ್ಟು ಧೈರ್ಯವಾಗಿ ಬದುಕ್ತಾ ಇದ್ದಾಳೆ. ಅದೇ ಬೇಕಾಗಿತ್ತು, ಅದನ್ನೇ ಕೇಳೋಣ. ಅಣ್ಣಣ್ಣ ಅಂದಿದ್ದು ಅಯೋಧ್ಯೆಗೆ ಅಲ್ಲಿ ಶ್ರೀರಾಮಚಂದ್ರ ಆದ್ರೆ ಚಿಕ್ಕಬಳ್ಳಾಪುರ್ಗೆ ಇಲ್ಲಿ ರಕ್ಷಾರಾಮಯ್ಯ. ಈ ತರ ಇದೆ. ಇಲ್ಲಿ ಯಾವುದೇ ರೀತಿ ಜಾತಿ ಮತ ಇನ್ನೊಂದು ಮತ್ತೊಂದು ಬರಲ್ಲ. ವ್ಯಕ್ತಿನ ಗೆಲ್ಲಿಸಬೇಕು ಅಂತ. ರಕ್ಷಾರಾಮಯ್ಯ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ನಮ್ಮ ಸರ್ಕಾರದ 5 ಪ್ರಣಾಳಿಕೆಗಳು ಅದರ ಅಭಿವೃದ್ಧಿಯೇ ಶ್ರೀರಕ್ಷೆಯಾಗಿ ಈ ಸಾರಿ ಕಾಪಾಡುತ್ತೆ. ಜನ ನಮಗೆ ಓಟ್ ಹಾಕ್ತಾರೆ ಈ ಸಾರಿ. ಸರ್ ಖಂಡಿತ ರಕ್ಷಾರಾಮಯ್ಯ ಅವರೇ ಸರ್. ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಅವ್ರು ಹೇಳಿದ್ದಾರೆ. ಇಲ್ಲ, ಅವರು ಹೇಳಿರೋದು ವಿಚಾರ ಅಲ್ಲ. ಫಸ್ಟ್ ವಿಚಾರ, ಇವಾಗ ನಮ್ಮ ಅಪೋನೆಂಟ್ ಯಾರು BJP ಕ್ಯಾಂಡಿಡೇಟ್ ನಿಂತಿದ್ದಾರೆ ಸುಧಾಕರ್ ಅವರು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದ ದಿವಸನೇ ನಮ್ಮದು ಕಾಂಗ್ರೆಸ್ಸಲ್ಲಿ ಗೆಲುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರೋ ಬ್ಯಾಡ್ ನೇಮ್ ಇಡೀ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು BJP ಮಾಜಿ ಸಚಿವರಿಗೂ ಮಾಜಿ MLAಗಳಿಗೂ ಇಲ್ಲ ಸರ್. ಅಂಥವ್ರನ್ನ ಎತ್ಕೊಂಡೋಗಿ ಇವರು ಇವತ್ತು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಅವ್ರನ್ನ ಕ್ಯಾಂಡಿಡೇಟ್ ಮಾಡಿರೋದು ಒಂದು ಅರ್ಧ ನಮಗೆ, ಇನ್ನೊಂದು ಅರ್ಧ ರಕ್ಷಾಣ ಅವ್ರ ಕಡೆ ಯುವಕರೆಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಸರ್. ನಮ್ಮ ಜಿಲ್ಲೆನಲ್ಲಿ ಏನಿದೆ ಅಂದರೆ ಎಲ್ಲರೂ ಯಾರ ಬಾಯಿಂದ ಯುವಕರು ಕೇಳಿದ್ರು ಮೋದಿ ಹವಾ ಏನಿಲ್ಲ, ಮೋದಿ ವೇವ್ ಏನಿಲ್ಲ, ರಕ್ಷಾರಾಮಯ್ಯ ಅವರು. ಈಗ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ
ಮಿನಿಮಮ್ 20-22 ಸೀಟ್ ಕೊಡಲಿಲ್ಲ ಅಂದರೆ ಅವ್ರ ಬುಡ ವೀಕ್ ಆಗ್ತದೆ ಅಂತ ಹೇಳ್ತಾವ್ರೆ. ನಾವು ಕಾಮನ್ ವೋಟರ್ಸು, ನಾವೆಲ್ಲ ನಿರ್ಣಯ ಮಾಡೋಕ್ಕಲ್ಲ. ನೀವು ನಿರ್ಣಯ ಮಾಡಿದ್ರೇನೆ ಪ್ರಪಂಚ ಬದುಕೋದು. ಅಲ್ಲ ಸರ್, ನಿಮ್ಮ ನಿರ್ಣಯನೇ ನಡೆಯೋದು. ನಮ್ಮ ನಾವು ನಿರ್ಣಯ ವೋಟ್ ಹಾಕಿಲ್ಲ ಅಂದ್ರೆ ಏನೂ ನಡೆಯಲ್ಲ. ಇದು ಅದಕ್ಕೆ ನಾವು ಕೇಳಿದೀವಿ, ಯಾರಿಗೆ ಹಾಕ್ಬೋದು ಯಾರಿಗೆ ಬಿಡ್ಬೋದು. ಸರ್ ಪಕ್ಕ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಚಿಕ್ಕಬಳ್ಳಾಪುರದಲ್ಲಿ. ಈಗ ಪಬ್ಲಿಕ್ ನಮ್ಮ ಹತ್ರ ಒಂದು ಮಾತು ಹೇಳಿದ್ರು, ಲೋಕಸಭೆ ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಾ ಸ್ಕೀಮು ಸ್ಟಾಪ್ ಆಗುತ್ತೆ ಅಂತ. ಈಗ 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಅದನ್ನೊಂದು ನೆನೆಸ್ಕೊಂಡ್ರೆ ಸಾಕು. ಆ 2,000 ತಿಂಗಳಿಗೆ ಪ್ರತಿಯೊಂದು ನಿಮ್ಗೆ ಗೊತ್ತಿರೋ ವಿಚಾರನೇ ಅವೆಲ್ಲ. ಆ ಟೋಟಲ್ ಕೌಂಟ್ ಮಾಡಿದ್ರೆ ಒಂದು ಸಾಮಾನ್ಯದ ಒಂದು ಬಡ ಕುಟುಂಬ ಆರಾಮಾಗಿ ಬದುಕ್ಬೋದು. ನಿಮ್ಮ ಅನಿಸಿಕೆ? ಸರ್, ನಮ್ಮ ಅನಿಸಿಕೆ, ನಾವು ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ನೀಡ್ತೀವಿ. ಯಾಕಂದರೆ ಯುವಕರಿಗೆ ಮೊನ್ನೆ 1800 ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರು. ಮತ್ತು ಮೊನ್ನೆ ಏನು ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಡೆತ್ಗಳಾಗಿದ್ರು. ಡಿ ಕೆ ಸುರೇಶ್ ಸರ್ ಅವರು, ಆಮೇಲೆ ನಮ್ಮ ರಕ್ಷಾರಾಮಯ್ಯ ಅವರು ಕಿಟ್ ಹಾಕ್ಕೊಂಡು ಓಪನ್ ಆಗಿ ಹೇಳಿದ್ರು. ಇವತ್ತವರೆಗೂ ಯಾವ MP 28 MP ಗಳೇನಿದ್ದಾರೆ ಒಬ್ಬರು ಕೂಡ ಆಚೆ ಬಂದಿಲ್ಲ. ಸುಮಾರು ರಕ್ಷಾರಾಮಯ್ಯ ಬಂದೇ ಬರ್ತಾರೆ. ನಮಗೆ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ರಾಹುಲ್ ಗಾಂಧಿ ಅವರು, ಅವ್ರ ಮೂವರಲ್ಲೂ ಒಬ್ಬರು PM ಆಗೇ ಆಗ್ತಾರೆ. ನಮಗೆ ಆ ಭರವಸೆ ಇದೆ ಸರ್. ನೋಡಿ, ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಇವ್ರಿಗೆಲ್ಲರಿಗೂ ಸವಿಯಾಗಿ ಈ ಹೊಗೆ ಹೆಂಗಾಡುತ್ತೋ ಆ ಥರ ಇರಲಿ ಅಂತ ಹೇಳಿ ಕೊಡ್ತಾ ಇದ್ದೀವಿ ದರ್ಶನ್ ಅಗರಬತ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.